ನೀವು ರೈತರು, ಸರಿ, ರೈತಕ್ಕೆ ಸಂಬಂಧಪಟ್ಟಂಗೆ ಕೃಷಿಗೆ ಸಂಬಂಧಪಟ್ಟಂಗೆ ಕೆಲವು ವಿಷಯಗಳು ಹೇಳಿ, ಆಯ್ತಾ? ಈಗ ನೀವು ಏನು ಬೆಳೀತಾ ಇದ್ದೀರಾ ನಿಮ್ಮ ಹೊಲದಲ್ಲಿ? ಓಕೆ, ಹೌದಾ? ಯಾರಿಗೋ ಕೊಟ್ಟಿದ್ದೀರಾ? ಒಂದ್ ಕಾಲದಲ್ಲಿ ನೀವು ಕೃಷಿ ಮಾಡ್ತಾ ಇದ್ರಲ್ವಾ, ಗದ್ದೆ ಮಾಡೋರು. ಓಕೆ, ಈಗ ಮಾವಿನ ಹಣ್ಣು ಬೀಜ ಹಾಕಿದ್ರೆ ಬಾಳೆಹಣ್ಣು ಯಾವತ್ತಾರು ಬಂದಿದೆಯಾ? ನಿಮ್ ಹೊಲದಲ್ಲಿ ಬರುತ್ತೆ ಅಂತಾರೆ. ಬಾಳೆಹಣ್ಣು ಹಾಕಿದ್ರೆ ಬಾಳೆಹಣ್ಣೆ ಬರೋದು, ಮಾವಿನ ಹಣ್ಣು ಹಾಕಿದ್ರೆ ಹಲಸಿನ ಹಣ್ಣು ಹಾಕಿದ್ರೆ ಅಷ್ಟೇ ಸೀಕ್ರೆಟ್. ನೀವ್ ಏನ್ ಬಿತ್ತನೆ ಮಾಡ್ತೀರೋ ಅದೇ ನಿಮ್ಗೆ ಫಲ ಸಿಗೋದು. ಇದನ್ನ ಸರಿ ಅರ್ಥ ಮಾಡ್ಕೊಂಬಿಡಿ, ಆಯ್ತಾ? ನೀವು ಕರೆಕ್ಟ್ ಆಗಿ ಹೋಮ್ ವರ್ಕ್ ಮಾಡಿ, ಕರೆಕ್ಟ್ ಆಗಿ ಸ್ಟಡಿ ಮಾಡಿದ್ರೆ ಆಟೋಮ್ಯಾಟಿಕ್ ಆಗಿ ಮಾರ್ಕ್ಸ್ 100 ಬರುತ್ತೆ. ನೀವು ಸರಿ ಓದ್ಲಿಲ್ಲ ಅಂದ್ರೆ ಓದ್ಲಾ ಹೊಡಿತಾ ಇದ್ರೆ ಫೈಲ್ ಆಗ್ತೀರಾ. ಕರೆಕ್ಟ್ ಅಮ್ಮ? ಓಕೆ, ಇನ್ನೊಂದು ವಿಷಯ ಹೇಳಿ. ಈಗ ನೀವು ಒಂದು ಮಾವಿನ ಬೀಜ ಹಾಕಿದ್ರೆ ಮಾವಿನ ಮರದಲ್ಲಿ ಒಂದೇ ಒಂದು ಹಣ್ಣು ಬರುತ್ತಾ, 1000 ಬರುತ್ತಾ, 100 ಬರುತ್ತೆ? 1000 ಹಣ್ಣು. ಒಂದು ಮಾವಿನ ಬೀಜ ಹಾಕಿದ್ರೆ 100 ಹಣ್ಣು ಬರುತ್ತೆ. ಹೌದು, ಅಷ್ಟೇ. ನೀವು ಒಂದೇ ಒಂದು ಒಳ್ಳೆ ವಿಷಯ ಮಾಡಿದ್ರೆ ನಿಮಗೆ 100 ಒಳ್ಳೆ ವಿಷಯಗಳು ನಡೆಯುತ್ತೆ. ನೀವು ಒಂದು ಕೆಟ್ಟ ವಿಷಯ ಮಾಡಿದ್ರೆ 100 ಕೆಟ್ಟ ಹಣ್ಣುಗಳು ನಿಮ್ದಾಗುತ್ತೆ. ಅರ್ಥ ಆಯ್ತಾ?